ನಮಸ್ಕಾರ ಫ್ರೆಂಡ್ಸ್, ಕ್ವಾರ್ಟರ್ಲಿ ರಿಸಲ್ಟ್ ಚಾನಲ್ಗೆ ಸ್ವಾಗತ. ಹ್ಯಾವ್ಯಾಟ್ ಇಂಡಿಯಾ ತನ್ನ ಕ್ವಾರ್ಟರ್ 3 ರಿಸಲ್ಟನ್ನು ಪಬ್ಲಿಷ್ ಮಾಡಿದೆ. ಇದು ಈಗ ಬಂದ ಕ್ವಾರ್ಟರ್ 3 ರಿಸಲ್ಟ್ ಕಾಲಮ್, ಇದು ಹಿಂದಿನ ಕ್ವಾರ್ಟರ್ 2 ರಿಸಲ್ಟ್ ಕಾಲಮ್, ಇದು ಹಿಂದಿನ ವರ್ಷದ ಕ್ವಾರ್ಟರ್ 3 ರಿಸಲ್ಟ್ ಕಾಲಮ್. ಇವು ಎರಡು ಕಾಲಮ್ ಹೋಲಿಕೆಗೋಸ್ಕರ ಕೊಟ್ಟಿದ್ದಾರೆ. ಡಾಟಾ ಕ್ರೌಡ್ಸ್ದಲ್ಲಿದೆ. ಎಲ್ಲಕ್ಕಿಂತ ಮೊದಲಿಗೆ ನೋಡೋಣ ರೆವೆನ್ಯೂ ಫ್ರಮ್ ಆಪರೇಷನ್, ಅಂದರೆ ಆದಾಯದ ಬಗ್ಗೆ. ಹಿಂದಿನ ಕ್ವಾರ್ಟರ್ 2 ದಲ್ಲಿ ಕಂಪನಿಯು 1632 crore ರೆವೆನ್ಯೂ ಜನರೇಟ್ ಮಾಡಿತ್ತು. ಹಿಂದಿನ ವರ್ಷದ ಕ್ವಾರ್ಟರ್ 3 ದಲ್ಲಿ ಕಂಪನಿಯು 1437 crore ರೆವೆನ್ಯೂ ಜನರೇಟ್ ಮಾಡಿತ್ತು. ಈಗಿನ ಕ್ವಾರ್ಟರ್ 3 ದಲ್ಲಿ ಕಂಪನಿಯು 1614 crore ರೆವೆನ್ಯೂ ಜನರೇಟ್ ಮಾಡಿದೆ. ಕಂಪನಿಯ ರೆವೆನ್ಯೂವನ್ನು ಏರ್ ಟು ಏರ್ ಕಂಪ್ಯಾರಿಸನ್ ಮಾಡಿದಾಗ 12.3% ಅಷ್ಟು ಏರಿಕೆಯಾಗಿದೆ. ಅದೇ ಕಂಪನಿಯ ರೆವೆನ್ಯೂವನ್ನು ಕ್ವಾರ್ಟರ್ ಟು ಕ್ವಾರ್ಟರ್ ಕಂಪ್ಯಾರಿಸನ್ ಮಾಡಿದಾಗ 1.1% ಅಷ್ಟು ಇಳಿಕೆಯಾಗಿದೆ. ನೆಕ್ಸ್ಟ್ ಪಾಯಿಂಟ್ ನೋಡೋಣ, ಟೋಟಲ್ ಎಕ್ಸ್ಪೆನ್ಸಸ್, ಅಂದರೆ ಖರ್ಚಿನ ಬಗ್ಗೆ. ಹಿಂದಿನ ಕ್ವಾರ್ಟರ್ 2 ದಲ್ಲಿ ಕಂಪನಿಯು 1213 crore ಖರ್ಚು ಮಾಡಿತ್ತು. ಹಿಂದಿನ ವರ್ಷದ ಕ್ವಾರ್ಟರ್ 3 ದಲ್ಲಿ ಕಂಪನಿಯು 1070 crore ಖರ್ಚು ಮಾಡಿತ್ತು. ಈಗಿನ ಕ್ವಾರ್ಟರ್ 3 ದಲ್ಲಿ ಕಂಪನಿಯು 1198 crore ಖರ್ಚು ಮಾಡಿದೆ. ನೆಕ್ಸ್ಟ್ ಪಾಯಿಂಟ್ ನೋಡೋಣ, ಪ್ರಾಫಿಟ್ ಫಾರ್ ದ ಪೀರಿಯಡ್, ಅಂದರೆ ಲಾಭದ ಬಗ್ಗೆ. ಹಿಂದಿನ ಕ್ವಾರ್ಟರ್ 2 ದಲ್ಲಿ ಕಂಪನಿಯು 358 crore ಪ್ರಾಫಿಟ್ ಮಾಡಿತ್ತು. ಹಿಂದಿನ ವರ್ಷದ ಕ್ವಾರ್ಟರ್ 3 ದಲ್ಲಿ ಕಂಪನಿಯು 310 crore ಪ್ರಾಫಿಟ್ ಮಾಡಿತ್ತು. ಈಗಿನ ಕ್ವಾರ್ಟರ್ 3 ದಲ್ಲಿ ಕಂಪನಿಯು 360 crore ಪ್ರಾಫಿಟ್ ಮಾಡಿದೆ. ಕಂಪನಿಯ ಪ್ರಾಫಿಟನ್ನು ಏರ್ ಟು ಏರ್ ಕಂಪ್ಯಾರಿಸನ್ ಮಾಡಿದಾಗ 16.3% ಅಷ್ಟು ಏರಿಕೆಯಾಗಿದೆ. ಅದೇ ಕಂಪನಿಯ ಪ್ರಾಫಿಟನ್ನು ಕ್ವಾರ್ಟರ್ ಟು ಕ್ವಾರ್ಟರ್ ಕಂಪ್ಯಾರಿಸನ್ ಮಾಡಿದಾಗ 0.5% ಅಷ್ಟು ಏರಿಕೆಯಾಗಿದೆ. ನೆಕ್ಸ್ಟ್ ಪಾಯಿಂಟ್ ನೋಡೋಣ, ಅರ್ನಿಂಗ್ ಪರ್ ಶೇರ್, EPS, ಪ್ರತಿ ಶೇರಿಗೆ ಎಷ್ಟು ಗಳಿಕೆ. ಹಿಂದಿನ ಕ್ವಾರ್ಟರ್ 2 ದಲ್ಲಿ ಕಂಪನಿಯು 168 rupees 76 ಪೈಸೆ. ಹಿಂದಿನ ವರ್ಷದ ಕ್ವಾರ್ಟರ್ 3 ದಲ್ಲಿ ಕಂಪನಿಯು 146 rupees 34 ಪೈಸೆ. ಈಗಿನ ಕ್ವಾರ್ಟರ್ 3 ದಲ್ಲಿ ಕಂಪನಿಯು 169 rupees 78 ಪೈಸೆ. ಕಂಪನಿಯ ಪ್ರಾಫಿಟ್ ಏರಿಕೆಯಾದಂತೆ EPS ಏರಿಕೆಯಾಗುತ್ತದೆ. ಅದೇ ಕಂಪನಿಯ ಪ್ರಾಫಿಟ್ ಇಳಿಕೆಯಾದರೆ EPS ಕೂಡ ಇಳಿಕೆಯಾಗುತ್ತದೆ. ಓವರಾಲ್ ಕ್ವಾರ್ಟರ್ ರಿಸಲ್ಟ್ ಬಗ್ಗೆ ಹೇಳೋದಾದರೆ ಫ್ಲಾಟ್ ನಂಬರ್ ಎಂದು ಹೇಳ್ಬೋದು. ನೋಡೋಣ ಮಾರ್ಕೆಟ್ ಯಾವ ರಿಯಾಕ್ಷನ್ ತೋರಿಸುತ್ತೆ ಅಂತ. ಇನ್ವೆಸ್ಟ್ಮೆಂಟ್ ಮಾಡೋ ಮೊದಲು ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ ಸಲಹೆ ಕೇಳಿ ಇನ್ವೆಸ್ಟ್ಮೆಂಟ್ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.